ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಒಂದು ಸುಂದರ ಪರಿಸರದಲ್ಲಿ ಅತ್ಯಂತ ಸುಂದರವಾಗಿ ಇರ್ತಕ್ಕಂತಹ ಒಂದು ಜೇನು ಅಲ್ಲಿ ಜೇನನ್ನು ಕಟ್ಟಿ ವಾಸವನ್ನು ಮಾಡ್ತಾ ಇತ್ತು. ಅದೇ ಊರಿನಲ್ಲಿ ಇರ್ತಕ್ಕಂತಹ ಒಬ್ಬ ಯುವಕ ಪ್ರತಿನಿತ್ಯ ಹೋಗಿ, ಅವನಿಗೆ ಜೇನು ಅಂದರೆ ತುಂಬ ಇಷ್ಟ. ಆ ಜೇನನ್ನು ಬಿಡಿಸ್ಬೇಕು ಅಂತೇಳಿ ಹೊಂಚಾಕಿ ಕುಳಿತಾ ಇದ್ದ. ಆ ಕುಳಿತುಕೊಂಡಿರ್ಬೇಕಾದ್ರೆ ಒಂದು ದಿನ ಜೇನು ಹುಳಗಳು ಹೊರಗಡೆಯಿಂದ ಏನೋ ಒಂದು ತಂದು ಅಲ್ಲಿ ಇಡ್ತಾ ಇದ್ದು. ಅವನು ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ಕೊಳ್ತಾನೆ, ನಾವು ಮನೆಯಲ್ಲಿ ಏನಾದರೂ ಒಂದು ತಯಾರು ಮಾಡಿದ್ರೆ ಇಷ್ಟ ಆಗಲ್ಲ. ಇವೆಲ್ಲ ಪುಟ್ಟ ಪುಟ್ಟ ಹುಳಗಳು ಏನೇನು ತರ್ತವೆ, ಯಾವ ರೀತಿಯಾಗಿ ಈ ಗೂಡನ್ನು ನಿರ್ಮಾಣವನ್ನು ಮಾಡ್ತವೆ ಅಂಥೇಳಿ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಕುಳಿತ. ಈ ರೀತಿಯಾಗಿರಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪುಷ್ಪದ ಮೇಲೆ ಆ ಜೇನು ಹುಳ ಬಂದು ಆ ಪರಾಗವನ್ನು ಸ್ಪರ್ಶವನ್ನು ಮಾಡಿ ಅದರಲ್ಲಿ ಇರ್ತಕ್ಕಂಥ ಮಕರಂದವನ್ನು ಹೀರ್ಕೊಂಡು ಆ ಜೇನಿನ ಕೂಡಿಗೆ ಹೋಗಿ ಇಟ್ಟು ಮತ್ತೆ ಪುನಃ ಬಂದು ಪುನಃ ಹೋಗ್ತಾ ಇತ್ತು. ಅವನು ಯೋಚನೆಯನ್ನು ಮಾಡ್ದ, ಈ ಜೇನು ಹುಳು ಈ ಹೂವಿನ ತುದಿಯಲ್ಲಿ ಇರ್ತಕ್ಕಂತಹ ಏನೋ ಒಂದು ಕಚ್ಕೊಂಡು ಹೋಗಿ ಅಲ್ಲಿ ಇಡ್ತಾ ಇದೆ. ಆದ್ದರಿಂದ ಈ ಹೂವೇ ಆ ಜೇನು ತುಪ್ಪದಷ್ಟು ರುಚಿಯಾಗಿರ್ಬೋದು ಅಂತೇಳಿ ಆ ಹೂವನ್ನು ಕಿತ್ತಾಕ್ಬಿಡ್ತಾನೆ. ಕಿತ್ತಾಕಿ ಆ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಅದೆಲ್ಲ ಕೈ ಆಗಿರುತ್ತೆ. ಆನಂತರ ಅವನಿಗೇನೋ ಅನಿಸುತ್ತೆ ಮನಸ್ಸಲ್ಲಿ, ಸರಿ ಇಲ್ಲಿ ಏನು ನನಗೆ ಸಿಕ್ಕಲೇ ಇಲ್ಲ, ಆ ಹುಟ್ಟಿಯಲ್ಲಿ ನಾನು ತಿನ್ನಬೇಕು ಅಂತೇಳಿ ದೊಡ್ಡದೊಂದು ಕಡ್ಡಿ ತಗೊಂಡು ಅದರೊಳಗಡೆ ಚುಚ್ಚುತ್ತಾನೆ. ಚುಚ್ಚಿ ಆ ರಸವತ್ತಾಗಿ ಇರ್ತಕ್ಕಂಥ ಜೇನುತುಪ್ಪವನ್ನು ಒಂದು ಸಲ ಬಾಯಿ ಒಳಗಡೆ ಹಾಕಿ ಪುನಃ ಕಡ್ಡಿಯನ್ನು ಅದರೊಳಗಡೆ ಹಾಕ್ತಾನೆ. ವಿಶೇಷವಾಗಿ ಜೇನು ಯಾವತ್ತೂ ಕೂಡ ಎಂಜಲನ್ನು ಅದು ಹತ್ತಿರ ಬಿಟ್ಕೊಳೋದಿಲ್ಲ. ಅವನು ಒಂದ್ಸತಿ ತಿಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಪುನಃ ಅದರೊಳಗಡೆ ಹಾಕ್ತಿದ್ದಂಗೆ ಅಲ್ಲಿರ್ತಕ್ಕಂಥ ಹುಳಗಳು ಎಲ್ಲವೂ ಕೂಡ ಬಂದು ಅವನಿಗೆ ಚೆನ್ನಾಗಿ ಕಚ್ಚಿ ಮುಖ ಎಲ್ಲ ದಪ್ಪಾಗಿ ಊದ್ಕೊಂಡ್ಬಿಡುತ್ತೆ. ಅವನನ್ನು ತಕ್ಷಣ ಒಂದು ದವಾಖಾನೆಗೆ ಕರ್ಕೊಂಡೋಗ್ತಾರೆ. ಅಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡಿಸಿ ಪುನಃ ಅವನು ಬಂದು ಮನೆಗೆ ತಲುಪ್ತಾನೆ. ಆನಂತರ ಮತ್ತೆ ಯಾವತ್ತೂ ಕೂಡ ಅವನು ಜೇನಿನ ಸಹವಾಸಕ್ಕೆ ಹೋಗುವುದಿಲ್ಲ. ಈ ಕಥೆಯ ಸಾರಾಂಶತೆ ಏನು ಅಂದರೆ, ಕೆಲವೊಂದು ವಿಚಾರದಲ್ಲಿ ಬೇರೆಯವರಿಗೆ ಸಹಾಯವನ್ನು ಮಾಡ್ದಲೇ ನಾವು ಹಂಗೆ ಇದ್ದರೆ ಚೆನ್ನಾಗಿರುತ್ತೆ. ವಿಶೇಷವಾಗಿ ಅತಿಯಾಸೆ ಗತಿಗೇಡು ಅನ್ನೋ ಹಾಗೆ ಆ ಪುಷ್ಪವನ್ನು ಅವನು ಕೀಳಬಾರ್ದಾಗಿತ್ತು, ಕಿತ್ತ. ಆ ಜೇನನ್ನು ಎಲ್ಲವನ್ನೂ ಕೂಡ ಒಂದೇ ಸಲ ಸವಿಬೇಕು ಅಂತ ಹೋದ, ಆ ಹುಳದಿಂದ ಕಡಿಸ್ಕೊಂಡ. ಕೆಲವೊಂದು ಸಮಯದಲ್ಲಿ ನಾವು ನಮ್ಮ ಪಾಟಿಗೆ ಸುಮ್ಮನಿದ್ರೆ ಎಷ್ಟೋ ಒಳ್ಳೆಯದು. ಆದ್ದರಿಂದ ನಾವೆಲ್ಲರೂ ಕೂಡ ಮುಂದಿನ ಆಗು ಹೋಗುಗಳನ್ನು ಮನಸ್ಸಿನಲ್ಲಿ ಗಮನದಲ್ಲಿಟ್ಟುಕೊಂಡು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕೋ, ಅಲ್ಲಿಗೆ ಕೈ ಹಾಕಬೇಕೋ ಹಾಕಬಾರದು ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ